Hi, welcome back to Trupti Gowda YouTube channel. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ವೀಡಿಯೋಸ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ನಾನು ಇದನ್ನು ವೀಡಿಯೋಸ್ ಮಾಡಲಾ ಬೇಡವಾ, ವ್ಲಾಗ್ ಮಾಡಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಒಳ್ಳೆ ಕಂಟೆಂಟ್ ಇದ್ದರೆ ಮಾತ್ರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ನನಗೆ ಟೈಮ್ ಕೂಡ ಇರಲಿಲ್ಲ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ. ಈಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಮ್ಮನೆ ಹಾಲು ಕುಸ್ತಾ ಇದ್ದೀವಿ. ಸೊ ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನ ಮನೆ ಖಾಲಿ ಮಾಡ್ತಿರ್ತಾರೆ, ಅವರಿಗೆ ಯಾವ ರೀತಿ ಹಾಲು ಕುಸ್ಬೇಕು ಏನು ಅಂದರೆ ಹೊಸದಾಗಿ ಮದುವೆ ಆಗಿರೋಕ್ಕಾಗಿ ಆ ಥರದವ್ರಿಗೆ ಗೊತ್ತಿರಲ್ಲ. ಬಟ್ ಈ ವ್ಲಾಗಿಂದ ನಿಮಗೆ ಇದು ಹೆಲ್ಪ್ ಆಗುತ್ತೆ, ಗೊತ್ತಾಗುತ್ತೆ ಸ್ವಲ್ಪ. ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಎಲ್ಲ ನಾನು ತೋರಿಸ್ತಾ ಇರ್ತೇನೆ. ನಾವು 4 ಮಂತಿಂದ ಮನೆ ಹುಡುಕ್ತಾ ಇದ್ವಿ. ಬಟ್ ಮನೆ ಸಿಗ್ತಾಯಿತ್ತು, ಬಟ್ ಬಾಡಿಗೆಗೆ ಸಿಗ್ತಾಯಿತ್ತು. ನಮಗೆ ಬಾಡಿಗೆಗೆ ಬೇಡ ಆಗಿತ್ತು, ನಮಗೆ ಲೀಸಿಗೆ ಬೇಕಾಗಿತ್ತು. ಸೊ ಹಾಗಾಗಿ ನಾವು 4 ಮಂತ್ ತಗೊಂಡು ಒಂದು ಮನೆ ಸಿಗೋಕ್ಕೆ. ಸೊ ಈಗ ಫೈನಲಿ ಒಂದು ಮನೆ ಸಿಕ್ಕಿದೆ. ಸೊ ಇವತ್ತು ಹಾಲು ಕುಸ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಬರಬೇಕಾಗಿದ್ದು 5 o'clock ಬರೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ, ಅಂದ್ಕೊಂಡಂಗೆ ಆಗಲ್ಲ. ಸೊ ಈಗ ಬಂದಿದ್ದೀವಿ, ಈಗ 7:30. ಸೊ ಈಗ ನಾನು ಮನೆಯೆಲ್ಲ ಬಾಗಿಲೆಲ್ಲ ತೊಳ್ಬಿಟ್ಟು ಇವಾಗ ರಂಗೋಲಿ ಮಾಡಬೇಕು. ಸೊ ವೀಡಿಯೋಸಿಗೆ ಕಂಟಿನ್ಯೂ ನೋಡ್ತಾ ಇದ್ದೆ. ಹಾಗೆ ರಂಗೋಲಿ ಕೂಡ ಹಾಕ್ಕೊಂಡೆ. ಮೇಲೆ ನಾನು ದೇವ್ರ ಮನೆ ಕಡೆ ಹೋಗೋಣ ಅಂದ್ಕೊಂಡೆ. ಸೊ ಹಾಗಾಗಿ ನನಗೂ ಕೂಡ ಪೂಜೆಗೆ ಟೈಮ್ ತುಂಬಾ ಕಮ್ಮಿ ಇತ್ತು, ಕೆಲಸಗಳು ಯಾವುದೂ ಆಗಿರಲಿಲ್ಲ. ಸೊ ಎಲ್ಲನೂ ಸಿಂಪಲ್ಲಾಗಿ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ದೇವ್ರ ಮನೆ ಕಡೆಗೆ ನಾನು ಕೆಲಸಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಹಾಲು ಉಗಿಸ್ಲಿಕ್ಕೆ ಹಾಲು ಪ್ಯಾಕೆಟ್ ಎಲ್ಲ ತೊಗೊಬಂದಿಟ್ಟಿದ್ದಾರೆ, ಸ್ವೀಟ್ ಬಾಕ್ಸ್. ಇನ್ನು ಗ್ಯಾಸ್ ತೊಗೊಬರಕ್ಕೆ ಹೋಗಿದೆ, ಸ್ಟವ್ ಅಂತ ತೊಗೊಬಂದ್ಬಿಟ್ಟು ಇನ್ನು ಹಾಲು ಕುಸ್ಬೇಕು. ಸೊ ಫೈನಲಿ ನಾನೀಗ ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನೇನೋ ತುಂಬ ಕಟ್ಟಿದ್ದಾರೆ, ಭಗವದ್ಗೀತೆ. ಈಗ ನಾನು ಕಲಶಕ್ಕೆ ಕಾಯಿನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಈಗಲೇ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ಆಗೋದಿಲ್ಲ. ಸೊ ಯಾವ್ದಾದ್ರು ಹೊಸ ಮನೆಗೆ ಹೋಗಬೇಕಾದ್ರೆ ಯಾವುದಾದ್ರೂ ಆಗಿರಲಿ, ಬಾಡಿಗೆ ಮನೆ ಯಾವುದಾದ್ರೂ ಆಗಿರಲಿ, ಫಸ್ಟು ಒಂದು ಹೊಸ ಉಪ್ಪಿನದು ಡಬ್ಬಿ ಪ್ಯಾಕೆಟ್ ತೊಗೊಂಡು ಹೋಗ್ಬೇಕಂತೆ. ಗೊತ್ತಿಲ್ಲದವರಿಗೆ ನೋಡಿ. ಈಗ ನಾನು ಕಲಶಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 5 ಮಾವಿನ ಎಲೆ ಹಾಕ್ಕೊತಾ ಇದ್ದೀನಿ. ಹಾಗೆ ಕಲಶದೊಳಗೆ ನೀರು, ಸ್ವಲ್ಪ ಒಂದು ಕಾಯಿನು ಮತ್ತು 1-2 ಅಡಿಕೆ ಹಾಕ್ಕೊಂಡು ತೆಂಗಿನಕಾಯಿ ಕೂಡ ಈಗ ಇಟ್ಕೊತಾ ಇದ್ದೀನಿ. ಸೊ ನಾನು ಈ ರೀತಿ ಕಲಶನ ರೆಡಿ ಮಾಡ್ಕೊತೀನಿ. ನೀವು ಯಾವ ರೀತಿ ಕಲಶ ರೆಡಿ ಮಾಡ್ಕೊತೀರಾ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ನಾನು ಮತ್ತು ಬಳೆನ ಕಲಶಕ್ಕೆ ಇಡ್ತಾಯಿದ್ದೀನಿ. ನಾವು ಕೂಡ ಯಾವಾಗಲೂ ವಾರ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ತೀವಿ ಆ ರೀತಿಯೇ ಪೂಜೆ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಸೊ ಈಗ ನಾನು ಹೂವನ್ನು ದೇವ್ರಿಗೆ ಮುಡಿಸ್ತಾ ಇದ್ದೀನಿ. ಅಮ್ಮ ಇವನ್ನೆಲ್ಲ ಏನಕ್ಕಮ್ಮ ದೇವ್ರ ಮನೇಲಿ ಇಡಬೇಕು? ಏನೇನು ಇಡಬೇಕು? ಲವಂಗ,
ನೋಡಿ ಗಾಯ್ಸ್, ಯಾರಾದರೂ ಹೊಸ ಮನೆಗೆ ಹೋಗ್ತಿರೋರು ಈ ರೀತಿ ಎಲ್ಲ ಇಡಬೇಕಂತೆ ದೇವ್ರ ಮನೇಲಿ. ಸೊ ನೋಡಿ, ಇದರಲ್ಲಿ ಕಾಯಿನು ಮತ್ತು ಅಡಿಕೆ, ಇದರಲ್ಲಿ ನೋಟ್ ಇಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಸಕ್ಕರೆ ಮತ್ತು ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಬೇಕಂತೆ. ನನ್ನ ಫೇವ್ರೆಟ್ ಸ್ವೀಟ್ ತಂದಿಟ್ಟಿದ್ದಾರೆ ನಮ್ಮಪ್ಪ. ಅರ್ಶಿನ ಕೊಂಬೆ, ಇದು ಕಳಶ ಕಟ್ಟಕ್ಕೆ. ಫೈನಲಿ ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಆಯಿತು. ಗ್ಯಾಸ್ ಕೂಡ ಬಂತು. ಸಿಲಿಂಡ್ರು ಕೆಳಗಡೆನೇ ಇರಬೇಕಿತ್ತು, ಅಲ್ಲಿಂದ ಕಲೆಕ್ಷನ್ ಇತ್ತು. ಬಟ್ ನಮಗೆ ಪೈಪ್ ಇರಲಿಲ್ಲ, ಸೊ ಹಾಗಾಗಿ ಸೊ ಈಗ ಪೂಜೆ ಎಲ್ಲ ಆಯಿತು. ಈಗ ಅಮ್ಮ ಕಾಯಿ ಹೊಡಿತಾ ಇದ್ದಾರೆ. ನಮ್ಮಮ್ಮ ಕೂಡ ಈಗ ದೃಷ್ಟಿ ತೆಗಿತಾ ಇದ್ದಾರೆ ಮನೆಗೆ ಎಲ್ಲ. ಸೊ ಈ ಥರ ನಮ್ಮಮ್ಮ ಪ್ರತಿ ಶುಕ್ರವಾರ ಕೂಡ ದೃಷ್ಟಿ ತೆಗಿತಾ ಇರ್ತಾರೆ. ಸೊ ಫೈನಲಿ ನಮ್ಮ ಮನೆಯಲ್ಲಿ ಹಾಲು ಉಕ್ಸಿದಾಯಿತು. ಸೊ ಗಾಯ್ಸ್, ಇವತ್ತು ಮೇ 11th ಅಂದರೆ ಮದರ್ಸ್ ಡೇ. ನನ್ನ ಸ್ಟಿಲ್ ಇವತ್ತು ಅಮ್ಮಂಗೆ ಇನ್ನೂ ವಿಶ್ ಕೂಡ ಮಾಡಿಲ್ಲ. ನನಗೆ ಸ್ಟೇಟಸ್ ಎಲ್ಲ ಹಾಕೋದು ಅಷ್ಟೊಂದಿಲ್ಲ ನಾನು. ಸೊ ಅವ್ರಿಗೆ ಇಲ್ಲಿ ವಿಶ್ ಮಾಡೋಣ ಅಂದರೆ ಅವ್ರು ಅಲ್ಲಿದ್ದಾರೆ, ಮನೆಯಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಸೊ ವಿಶ್ ಮಾಡೋಕ್ಕೆ ಟೈಮೇ ಆಗ್ತಾಯಿಲ್ಲ. ಬಟ್ ವಿಶ್ ಮಾಡ್ತೀನಿ ಗೈಸ್. ಇನ್ನೊಂದು, ಈಗ ನಾನು ಹಾಕಿರೋ ಏನು ಡ್ರೆಸ್ ಇದೆ, ಇದು ಅಮ್ಮನೇ, ನಾನು ಇವತ್ತೇ ಹಾಕೋಬೇಕು ಅಂತ ಅವ್ರು ಮೊನ್ನೆ ಹೋಗಿ ತೊಗೊಬಂದಿನಿ. ನಾನು ಇನ್ನೂ ಸ್ಟಿಚ್ ಕೂಡ ಮಾಡಿಲ್ಲ, ಫಿಟ್ಟಿಂಗ್ ಕೂಡ ಏನೂ ಮಾಡಿಸಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ ಅವ್ರ ಖುಷಿಗೋಸ್ಕರ. ಸೊ ಇದು ಏನಕ್ಕೆ ಈ ಡ್ರೆಸ್ ಕೊಡಿಸಿದ್ದು ಅಂತ ಕೂಡ ನಾನು ಹೇಳ್ತೀನಿ. ಆ್ಯಕ್ಚುಲಿ ನನಗೂ ನಮ್ಮಮ್ಮ ಸ್ವಲ್ಪ ಹಂಗೆ ಮಾತು ಬಿಟ್ಬಿಟ್ಟಿದ್ದೆ ನಾನು ಏನೋ ಒಂದು ವಿಷಯಕ್ಕೆ. ಸೊ ಹಾಗಾಗಿ ನಾನು ಮಾತು ಬಿಟ್ಟಿದ್ದಕ್ಕೆ ಅಮ್ಮ ನನಗೆ ಯೂಶ್ವಲಿ ನಾನು ಶಾಪಿಂಗು ಮತ್ತು ಬಟ್ಟೆ ಇವೆಲ್ಲ ತುಂಬ ಇಷ್ಟಪಡ್ತೀನಿ. ಸೊ ಅದು ನಮ್ಮಮ್ಮಗೆ ತುಂಬ ಚೆನ್ನಾಗಿ ಗೊತ್ತಲ್ಲ, ಅದಕ್ಕೆ ಸೊ ನಮ್ಮಮ್ಮ ಹೋಗ್ಬಿಟ್ಟು ಪಟ್ಟಂತ ಹೋಗಿ ಟಾಪ್ ತೊಗೊಂಡ್ಬಿಟ್ಟು ನನ್ನ ಕಾಂಪ್ರಮ್ ಮಾಡ್ಕೊಂಬಿಟ್ಟವ್ರೆ. ಸೊ ಅವ್ರಿಗೋಸ್ಕರ ಈ ಟಾಪ್ ಹಾಕ್ಕೊಂಡಿದ್ದೀನಿ ಇವತ್ತು. ಆ್ಯಂಡ್ ಅವ್ರಿಗೆ ಅಂದರೆ ಹೊಸ ಮನೆಗೆ ಹೋಗ್ತಾಯಿದ್ವಿ, ಫಸ್ಟ್ ನಾವು ಇದು ಲೀಸ್ಗೆ ಹಾಕ್ಸ್ಕೊತಾ ಇರೋದು. ಅಂದರೆ ಅವಳು ಹೊಸ ಬಟ್ಟೆ ಹಾಕ್ಕೋಬೇಕನ್ನೋದು ಅವ್ರಿಗಿತ್ತು. ಸೊ ಹಾಗಾಗಿ ತಂದು ಕೊಟ್ಟಿದ್ದಾರೆ. ಸೊ ಹೆಂಗೆ ಕಾಣ್ತಾ ಇದ್ದೀನಿ ಯಾವ ಔಟ್ಫಿಟ್ಟಲ್ಲಿ ಅಷ್ಟೇ ಗೈಸ್. ಮದರ್ಸ್ ಡೇಗೆ ಇನ್ನೂ ವಿಷಯ ಮಾಡಿಲ್ಲ ಗೈಸ್. ಅವಾಗಿಂದ ಅದೇ ನನ್ನ ಮನಸ್ಸಲ್ಲಿದೆ, ಬಟ್ ಸಿಗ್ತಾಯಿಲ್ಲ, ಟೈಮ್ ಆಗ್ತಾಯಿಲ್ಲ.
ವಿಶ್ ಮಾಡ್ತೀನಿ. ಸೊ ಈಗೆಲ್ಲ ಶಿಫ್ಟಿಂಗ್ ಆಗ್ತಾ ಇದೆ, ಇನ್ನೂ ಬಂದಿಲ್ಲ ಯಾರೂ. ಸೊ ಡ್ರೈವರು ಕಾಲೇ ಪಿಕ್ ಮಾಡಲಿಲ್ಲ. ಸೊ ಅಂದರೆ ಗಾಡಿಯೆಲ್ಲ ಅರೇಂಜ್ ಆಗಿತ್ತು, ಬಟ್ ಡ್ರೈವರ್ ಬರ್ತೀನಿ ಅಂತ ಹೇಳಿದವರು ಸಡನ್ನಾಗಿ ಕೈ ಕೊಟ್ಬಿಟ್ಟವ್ರೆ. ಸೊ ಹಾಗಾಗಿ ಮತ್ತೆ ಅಪ್ಪನ ಎಲ್ಲೋ ಬೇರೆ ಕಡೆ ವಿಚಾರಿಸ್ಬಿಟ್ಟು ಬೇರೆ ಡ್ರೈವರ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಬರ್ತಾರೆ ಇನ್ನೇನು ಒಂದು ಅರ್ಧ ಗಂಟೆ, ಇನ್ನೂ ಕೆಲಸ ಜಾಸ್ತಿ ಇರುತ್ತೆ. ಅರ್ಶಿನ ಕುಂಕುಮಕ್ಕೆ ಇಬ್ಬರು ಬಂದಿದ್ರು, ನನ್ನ ಫ್ರೆಂಡು ಮತ್ತು ಅವರಮ್ಮ. ಬಟ್ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ, ನನಗೆ ಆ ಟೈಮಲ್ಲಿ ನೆನಪೇ ಆಗಲಿಲ್ಲ. ಸೊ ಮತ್ತೆ ಬರೋರಿದ್ರೆ ವೀಡಿಯೋ ಮಾಡಿಕೊಂಡು ಖಂಡಿತವಾಗ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು ಆದಷ್ಟು. ಈ ಥರ ವಾತಾವರಣದಲ್ಲಿ ಒಂದು ದೊಡ್ಡ ಮನೆ ಕಟ್ಬಿಟ್ರೆ ಸಖತ್ತಾಗಿರುತ್ತಲ್ವ ಗೈಸ್. ನಾನು ಕೂಡ ಹಾಗೆ ಮನೆ ಕ್ಲೀನ್ ಮಾಡ್ಕೊತಿದ್ದೆ, ಯಾಕಂದರೆ ಶಿಫ್ಟಿಂಗ್ ಆದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋವಾಗ ತುಂಬ ಕಸ ಇತ್ತು. ಹಾಗಾಗಿ ಈಗಲೇ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಗಾಯ್ಸ್ ಮನೆ ಶಿಫ್ಟ್ ಆಯಿತು ಗಾಯ್ಸ್. ನಮ್ಮಮ್ಮಂಗೆ ನಾನು ವಿಶ್ ಮಾಡಿಲ್ಲ. ಏನು ವಿಶು ಗೊತ್ತಾ? ಗೆಸ್ ಮಾಡಿ ಹೇಳು. ಮದರ್ಸ್ ಡೇಗೆ ನಾನು ವಿಶ್ ಮಾಡಿಲ್ಲ. ಹ್ಯಾಪಿ ಮದರ್ಸ್ ಡೇ. ನೀನು ಮದರ್ಸ್ ಡೇಗೆ ನಾನೇನು ಗಿಫ್ಟ್ ಕೊಡೋಕ್ಕಾಗಲ್ಲ. ಬೇಡ, ನಾನೇ ಕೊಟ್ಟಿದ್ದೀನಲ್ಲಿ. ಯಾರು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಾ? ನಾವು ಕೊಡ್ತೀವಿ, ನಾವು ಇಸ್ಕೊಳ್ಳಲ್ಲ. ಸರಿ, ಅವನು ಒಂದು ಕೆಲಸನೂ ಮಾಡಲ್ಲ, ಹಾಡು ಕೇಳ್ಕೊಂಡು ಕೂತಿರ್ತಾನೆ. ಆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ. ಸೊ ಗಾಯ್ಸ್ ಮನೆಯೆಲ್ಲ ಶಿಫ್ಟ್ ಆಯಿತು ಗಾಯ್ಸ್. ಬಟ್ ತುಂಬಾ ಟಯರ್ಡ್ ಆಗಿ ನಾನಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ. ಈ ಮನೆ ಖಾಲಿ ಮಾಡಿಸ್ದೆ ಬೇಡ ಅನಿಸ್ಬಿಟ್ಟೈತೆ. ಏನು ಮಾಡೋದು, ಸ್ವಂತ ಮನೆ ಅಂತ ಮಾಡ್ಕೊಳ್ಳೋರ್ಗು ಇದೊಂದು ಗೋಳಿದ್ದಿದೆ. ಆ್ಯಂಡ್ ಫೈನಲಿ ಇನ್ಮೇಲೆ ವ್ಲಾಗ್ಸ್ ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಸೊ ನೀವು ಯೂಟ್ಯೂಬಲ್ಲಿ ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡಬೇಕು. ಇನ್ಸ್ಟಾದಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನು ವ್ಲಾಗ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಾ ಇರ್ತೀನಿ. ಸೊ ಈ ವ್ಲಾಗ್ ನಿಮಗೆ ಯಾವ ರೀತಿ ಇನ್ಫಾರ್ಮೇಷನ್ ಕೊಡ್ತು, ಮತ್ತು ಈ ವ್ಲಾಗಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗಿದ್ದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.